ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹೆಂಗಸರ ಬಗ್ಗೆ ತಪ್ಪು ತಿಳುವಳಿಕೆ ಬೇಡ. 70ರಲ್ಲೂ ಅವಳಿಗೆ ಲೈಂಗಿಕ ಆಸಕ್ತಿ ಜೀವಂತವಾಗಿರಬಹುದು. ಹೌದು ಸ್ನೇಹಿತರೆ, ಹೆಂಗಸರಿಗೆ ಆ ವಿಚಾರದಲ್ಲಿ ಕೊಂಚ ಸಂಕೋಚ ಹೆಚ್ಚು. ಹೀಗಾಗಿ ನಿರಾಸಕ್ತಿ ತೋರಿಸುತ್ತಿರುತ್ತಾರೆ. ಆದರೆ ನಿಜವಾಗಿಯೂ ಹೆಂಗಸರಿಗೆ ಲೈಂಗಿಕತೆಯ ಮೇಲಿನ ಇಂಟರೆಸ್ಟ್ ಕಡಿಮೆಯಾಗುವುದು ಯಾವಾಗ ಎಂಬುದು ನಿಮಗೆ ಗೊತ್ತಾ? ಹಾಗಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹೆಂಗಸರ ಭಾವನೆ ಅರ್ಥ ಮಾಡಿಕೊಳ್ಳಿ. ಹೆಂಗಸರ ಬಗ್ಗೆ ಹೆಚ್ಚಿನ ಗಂಡಸರಿಗೆ ಪೂರ್ವಾಗ್ರಹ ಹೆಚ್ಚು. ಹೆಣ್ಣು ಮಕ್ಕಳು ಒಂದು ಹಂತದ ನಂತರ ಲೈಂಗಿಕ ಆಸಕ್ತಿ ಕಳೆದುಕೊಂಡು ಬಿಡುತ್ತಾರೆ ಅಂತ ಬಹಳ ಮಂದಿ ತಿಳಿದುಕೊಂಡು ಅವರ ಆಸಕ್ತಿ ಕಡೆ ಹೆಚ್ಚಿನ ಗಮನ ನೀಡುವುದಿಲ್ಲ. ಆದರೆ ನಿಜವಾಗಿ ಹೆಣ್ಣು ಮಕ್ಕಳು ತಮ್ಮ 70ನೇ ವಯಸ್ಸಿನವರೆಗೂ ಲೈಂಗಿಕತೆ ಬಗ್ಗೆ ಆಕ್ಟಿವ್ ಆಗಿ ಇರಬಲ್ಲರು ಎಂದು ಹೇಳಲಾಗಿದೆ. ಹೆಂಗಸರಿಗೆ ಗಂಡಸರಿಗಿಂತ ಸ್ವಲ್ಪ ಹೆಚ್ಚು ಲೈಂಗಿಕ ವಾಂಛೆ ಇರಬಲ್ಲದು ಅಂತೆ. ಇದನ್ನು ಅಮೆರಿಕಾದ ವೈದ್ಯರು ಸಂಶೋಧನೆ ಮೂಲಕ ತಿಳಿಸಿದ್ದಾರೆ. ಆದರೆ ಎಲ್ಲೆಲ್ಲೂ ಅಡ್ವಾಂಟೇಜ್ ತಗೊಳ್ಳುವುದು ಗಂಡಸಿನ ಗುಣವಾಗಿದೆ. ಪ್ರಕೃತಿಯು ಈ ವಿಚಾರದಲ್ಲಿ ಆತನ ಪರವಾಗಿರಬಹುದೇನು? ಯಾಕೆಂದರೆ ಹೆರಿಗೆ, ಪೀರಿಯಡ್ಸ್, ಮೆನೋಪಾಸ್ ಇಂತಹ ಯಾವ ನೋವುಗಳು ಪುರುಷನಿಗೆ ಇಲ್ಲ. ಹಾಗಂತ ಹೆಚ್ಚಿನ ಹೆಣ್ಣು ಮಕ್ಕಳು ಇದನ್ನೇನು ಶಾಪ್ ಅಂತ ತಗೊಂಡಿಲ್ಲ. ಆದರೆ ಇಂತಹ ದೈಹಿಕ ಸ್ಥಿತಿಗಳು ಅವರನ್ನು ಕಟ್ಟಿಹಾಕುವುದು ಜಾಸ್ತಿ. ಅದು ಏನೇ ಇರಲಿ, ಹೆಣ್ಣಿನ ಪ್ರಕೃತಿಯೇ ಗಂಡಿಗಿಂತ ಹೆಚ್ಚಿನ ಜವಾಬ್ದಾರಿಯನ್ನು ಹೆಣ್ಣಿಗೆ ಹೊರಿಸಿಬಿಟ್ಟಿದೆ. ಮಗುವನ್ನು ಹೊಟ್ಟೆಯಲ್ಲಿ ಹೊರುವ ಮತ್ತು ಹೆರುವ ಕೆಲಸವೇ ಅವಳನ್ನು ಜವಾಬ್ದಾರಿಯುತಳನ್ನಾಗಿ ಮಾಡುತ್ತದೆ. ಹೀಗಾಗಿ ಅವಳಿಗೆ ಈ ಜವಾಬ್ದಾರಿ ಅತಿಯಾದಾಗ ಲೈಂಗಿಕ ಆಸಕ್ತಿ ಕಡೆ ಗಮನ ಕಡಿಮೆಯಾಗುತ್ತದೆ. ಯಾಕೆಂದರೆ ಹೊಣೆಗಾರಿಕೆಗೆ ಆಕೆ ಹೆಚ್ಚಿನ ಆದ್ಯತೆ ಕೊಡಬಹುದು. ಇದನ್ನು ಎಷ್ಟೋ ಗಂಡಸರು ಅವಳ ಲೈಂಗಿಕ ನಿರಾಸಕ್ತಿಯಾಗಿ ತಪ್ಪಾಗಿ ಅರ್ಥ ಮಾಡಿಕೊಂಡಿರುತ್ತಾರೆ. ಸ್ನೇಹಿತರೆ, ಮಗುವನ್ನು ಹೆರುವ ಕೆಲಸವನ್ನು ಹೆಂಗಸು ಮಾಡದೆ ವಿಧಿ ಇಲ್ಲ. ಹೀಗಿದ್ದಾಗ ಮಗುವನ್ನು ಬೆಳೆಸುವ ಕೆಲಸವನ್ನಾದರೂ ಗಂಡಸರು ಹೊತ್ತುಕೊಂಡರೆ ಅವಳ ಲೈಂಗಿಕ ಬದುಕಿನ ಆಸಕ್ತಿ ಇನ್ನಷ್ಟು ಜೀವಂತವಾಗಿರಬಹುದೆಂದು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಈಗ ಮೆನೋಪಾಸ್ ವಿಷಯಕ್ಕೆ ಬರೋಣ. ಎಷ್ಟೋ ಮಂದಿ ಅಂದುಕೊಂಡಿರುತ್ತಾರೆ ಮೆನೋಪಾಸ್ ನಂತರ ಹೆಣ್ಣಿಗೆ ಲೈಂಗಿಕ ಆಸಕ್ತಿ ಇರುವುದಿಲ್ಲ ಅಂತ. ಅದು ಸಂಪೂರ್ಣ ತಪ್ಪು ಎಂದು ಅಧ್ಯಯನಗಳು ತಿಳಿಸುತ್ತವೆ. ಆದರೂ ಸಹ ಈ ಮಾತನ್ನು ಸಂಪೂರ್ಣವಾಗಿ ತಳ್ಳಿಹಾಕೋಕೆ ಅಲ್ಲಗಳೆಯಲಾಗದು ಅನ್ನುವ ಮಾತು ಸಹ ಇದೆ. ಏಕೆಂದರೆ ಲೈಂಗಿಕ ವಾಂಛೆ ಹುಟ್ಟುವ ಮೂಲ ಕಾರಣಗಳಲ್ಲಿ ಒಂದು ಸಂತಾನೋತ್ಪತ್ತಿಯು. ಮೆನೋಪಾಸ್ ಅಂದರೆ ಹೆಣ್ಣಿನ ಸಂತಾನೋತ್ಪತ್ತಿ ಸಾಮರ್ಥ್ಯ ಸಂಪೂರ್ಣ ನಿಂತು ಹೋಗುವುದು. ಹೀಗಾಗಿ ಆ ಹೊತ್ತಿನಲ್ಲಿ ಪ್ರಕೃತಿ ಸಹಜವಾಗಿಯೇ ಲೈಂಗಿಕ ಆಸಕ್ತಿಯು ಕಡಿಮೆಯಾಗುತ್ತದೆ ಎಂಬ ಅಭಿಪ್ರಾಯವಿದೆ. ಜೊತೆಗೆ ಈ ಸಮಯದಲ್ಲಿ ಲುಬ್ರಿಕೇಶನ್ ಸಹ ಕಡಿಮೆಯಾಗಬಹುದು. ಹೀಗಾಗಿ ಲೈಂಗಿಕತೆಯ ವೇಳೆ ನೋವು ಉಂಟಾಗಬಹುದು. ಕೊನೆಯ ತನಕ ಮುಂದುವರೆಸಲು ಸಾಧ್ಯವಾಗದೆ ಹೋಗಬಹುದು. ಸ್ನೇಹಿತರೆ, ಇಷ್ಟೆಲ್ಲ ಬೆಳವಣಿಗೆಯ ನಡುವೆ ಅಧ್ಯಯನವೊಂದು 70ರಲ್ಲಿಯೂ ಹೆಣ್ಣು ಲೈಂಗಿಕತೆಯಲ್ಲಿ ಆಕ್ಟಿವ್ ಆಗಿ ಇರಬಲ್ಲಳು ಎಂದು ಹೇಳಿದೆ. ಅದು ಹೇಗೆ ಸಾಧ್ಯ ಎನ್ನುವವರಿಗೆ ಅದು ಸಾಧ್ಯವಿದೆ ಅಂತ ಸಾಬೀತು ಮಾಡಿ ತೋರಿಸಿದವರು ಇದ್ದಾರೆ. ಹೀಗಾಗಿ ಅಪನಂಬಿಕೆಗಳಿದ್ದರೂ ಸಹ ಇದನ್ನು ಒಪ್ಪದೇ ವಿಧಿಯಿಲ್ಲ ಎನ್ನುತ್ತಾರೆ ತಜ್ಞರು.